ಮೈಸೂರಿನಲ್ಲಿ ಮತ್ತೊಂದು ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೆ ಈಡಾಗಿದೆ. ಎರಡು ಬಸ್ಗಳ ಮಧ್ಯೆ ಡಿಕ್ಕಿ ಆಗಿರೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವ ಮಾಹಿತಿ. ಎರಡೂ ಬಸ್ಗಳಲ್ಲಿದ್ದ ಪ್ರಯಾಣಿಕರಿಗೆ ಹೀಗಾಗಿ ಗಾಯಗಳಾಗಿರೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಹುಣಸೂರು ಮೈಸೂರು ರಸ್ತೆಯಲ್ಲಿ ಕೆಲ ಕಾಲ ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಮೈಸೂರಿನಲ್ಲಿ ಮತ್ತೊಂದು ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೆ ಈಡಾಗಿದೆ. ಅಪಘಾತದ ತೀವ್ರತೆ ನೋಡಿ, ಒಂದು ಬಸ್ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹಿಂದೆಯಿಂದ ಇನ್ನೊಂದು ಬಸ್ಸು ಮುಂದೆ ಹೋಗ್ತಾ ಇದ್ದಂತಹ ಬಸ್ಸಿಗೆ ಗುದ್ದಿದ ಪರಿಣಾಮ ಎರಡೂ ಬಸ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದಂತಹ ಪ್ರಯಾಣಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಈ ಘಟನೆ ಮೇನ್ ರೋಡಲ್ಲಿ ಆಗಿರೋದ್ರಿಂದ ಹಿಂದೆ ಮುಂದೆ ಎಲ್ಲ ಕೂಡ ವಾಹನಗಳು ಜಾಮ್ ಪ್ಯಾಕ್ಟ್ ಆಗಿದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಹಾಗೆ ಕೆಲವು ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸೋ ಕೆಲಸ ಕೂಡ ಆಗ್ತಾ ಇದೆ. ಏನಾಯ್ತು, ಯಾಕೆ ಹೀಗಾಯ್ತು ಅಂತಾನೆ ಇನ್ನೂ ಒಂದು ಕ್ಷಣಕ್ಕೆ ಅವ್ರಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಪಾಪ ತುಂಬಾ ಜನಕ್ಕೆ ಕಾಲಿಗೆ ತುಂಬಾ ಪೆಟ್ಟಾದಂಗೆ ಕಾಣಿಸ್ತಾ ಇದೆ. ಏನಿಲ್ಲ, ಈ ಬಸ್ ಯಾವುದೋ ಹುಣಸೂರು ಗಾಡಿಗೆ ಒಂದು ಆಟೋ, ಒಂದು ಓಮಿನಿ ಗಾಡಿ, ಒಂದು ಬೈಕ್ ಅಡ್ಡ ಬಂತು. ಓಮಿನಿ ಅವ್ರು ಬ್ರೇಕ್ ಹೊಡೆದ, ಆವಾಗ ಈ ಬಸ್ ಅವ್ರು ಬ್ರೇಕ್ ಹೊಡೆದ್ರು. ಆ ಬಸ್ ಟಚ್ ಆಗಿದೆ, ಟಚ್ ಆಯಿತು. ಸ್ವಲ್ಪ ಏಟಾಗಿದೆ ಜನಗಳು ಸ್ವಲ್ಪ ಜನಕ್ಕೆ ಹಂಗಾಗಿ ಬ್ರೇಕ್ ಹೊಡೆದಾಗ ಹಾಗೆ ಆಗುತ್ತಲ್ಲ, ಗ್ರಿಪ್ ಆಗಿ ಇಟ್ಕೊಂಡು ಕೂತಿರಲ್ಲ, ಅವ್ರವ್ರ ಇದರಲ್ಲಿ ಇರ್ತಾರೆ. ಕೈ ಕಾಲು ಏಟಾಗಿದೆ, ಒಬ್ಬರಿಗೆ ತುಟಿ ಹೊಡೆದೋಗಿದೆ, ಅವ್ರು ಸ್ವಲ್ಪ ಏಟಾಗಿದೆ. ಕಂಡಕ್ಟರ್ಗೆ ಏಟಾಗಿದೆ. ನಮ್ಮ ಬಸ್ ಹುಣಸೂರಿಂದ ಬರ್ತಿತ್ತು. ಇದು ಹುಣಸೂರಿಂದ ಬಂದಿತ್ತು. ಅದು ಯಾವ ಡಿಪೋ ಗಾಡಿಯಿಂದ ಬಂತು, ಅದು ಹುಣಸೂರಿಂದನೇ ಬರ್ತಿರೋದು. ಓಮಿನಿ ಗಾಡಿ, ಒಂದು ಆಟೋ, ಒಂದು ಬೈಕ್ ಅವ್ರು ಕೊಡಬೇಕಾದ್ರೆ ಓಮಿನಿ ಗಾಡಿ, ಒಂದು ಆಟೋ, ಒಂದು ಬೈಕ್ ಅವ್ರು ಕೊಡಬೇಕಾದ್ರೆ ಓಮಿನಿ ಗಾಡಿ, ಒಂದು ಆಟೋ, ಒಂದು ಬೈಕ್ ಅವ್ರು ಕೊಡಬೇಕಾದ್ರೆ